ದೇಶಾದ್ಯಂತ ಕೂಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ನನಸಾಗುತ್ತೆ. ಸರ್, ಮತ್ತೆ ಖರ್ಗೆ ಅವರು ಕೂಡ ಈ ಇಂಗಿತವನ್ನು ವ್ಯಕ್ತಪಡಿಸಿದ್ರು. 99 ವಿಪಕ್ಷ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಶ್ರಮ ವಹಿಸಿದ್ರು. ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರದ ವರಿಷ್ಠ ನಾಯಕರಲ್ಲಿ ಒಬ್ಬರು. ಸಂವಿಧಾನಿಕ ಯಾವುದೇ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಅಲ್ಲಿ ಯೋಗ್ಯತೆ ಸಾಮರ್ಥ್ಯ ಇದೆ. ಅವಕಾಶಗಳು ಬಂದಾಗ ಅವ್ರಿಗೆ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಮತ್ತು ಆಸೆ ಆಕಾಂಕ್ಷೆ. ರಾಜ್ಯದಲ್ಲಿ ಅವಕಾಶಗಳು ಆಗುತ್ತಂತೀರಾ? ಈಗ ನಾ ಹೇಳಿದ್ನಲ್ಲ, ಸರಿಯಾಗಿ ವಿಶ್ಲೇಷಣೆ ಮಾಡಿ ಬರೆದು ಬಿಡಿ ಸರ್. ಸ್ಟೇಟ್ಮೆಂಟ್ ಯಾಕೆ? ಸ್ಟೇಟ್ಮೆಂಟ್ ಸಿಎಂ ಒಂದು ವಿಚಾರದಿಂದ ನೀವು ನೋಡಿ, ಸಂಜೀವಯ್ಯನವರು ಮುಖ್ಯಮಂತ್ರಿ ಆಗಲಿಲ್ವಾ? ಸುಶೀಲ್ ಕುಮಾರ್ ಸಿಂಧೆ ಆಗಲಿಲ್ವಾ? ಜಗನ್ನಾಥ್ ಪಾಡಿ ಆಗಲಿಲ್ವಾ? ರಾಮಸುಂದರ್ ದಾಸ್ ಬೇರೆದಲ್ಲಾಗಿಲ್ಲ, ಆಗಿಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಇವರೆಲ್ಲ ಮುಖ್ಯಮಂತ್ರಿ ಆಗಿದ್ದವರು. ಒಂದು ಟೈಮ್ ಕಮ್ ಪಾರ್ಟಿ ವಿಲ್ ಟೇಕ್ ಎ ಡಿಸಿಷನ್. ಅದು ಬಂದಾಗ ನ್ಯಾಚುರಲಿ ಎವ್ರಿಬಡಿ ಅಷ್ಟು ಅಬೈಡ್ ಬೈ ದಿ ಪಾರ್ಟಿ ಡಿಸಿಷನ್. ಈಗ ಪರಿಸ್ಥಿತಿ ಬರ್ಬೋದಾ ಅಂತ? ಯಾಕಂದ್ರೆ ಅದು ನನ್ನ ಕೋರ್ಟಿನ ವ್ಯಾಪ್ತಿನಲ್ಲಿ ಇಲ್ಲ. ಅದು ನ್ಯಾಷನಲ್ ಫೀಲ್ಡ್ ಇದೆ. ಅಲ್ಲಿ ಇಂಟರ್ನ್ಯಾಷನಲ್ ಗೇಮ್ಗಳು ಶುರುವಾದಾಗ ಅಲ್ಲಾಗುತ್ತೆ.